ನಮಸ್ಕಾರ ಫ್ರೆಂಡ್ಸ್, ನಿಮ್ಮ JCB ಲವರ್ ಕನ್ನಡಿಗ. ಇವಾಗ ಬಂದು ಟೈಮು 12:15. ಸ್ವಲ್ಪ ಲೇಟ್ ಆಯಿತು, ಯಾಕೆ ನಾನು ಆಸ್ಪತ್ರೆ ಹೋಗೋದಾಗಿತ್ತು, ಹೋಗಿದ್ದೆ. ಇವತ್ತು ಏನೇ ಕೆಲಸ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಚರಂಡಿ ತೆಗಿಯೋದು. ಬೇಗನೆ ಬರಬೇಕಾಗಿತ್ತು. ಕಾರಣ ಏನಪ್ಪ ಅಂದರೆ ನಮ್ಮ ವೈಫಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿ 12:15 ಗಾಡಿ ಹತ್ರ ಬಂದು ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ 12:15 ಬಂದು ಗಾಡಿ ಸ್ಟಾರ್ಟ್ ಮಾಡಿದ ಅಂದರೆ, ನಮ್ಮ ಓನರ್ ಬಂದು ಅನ್ಸೀಸನಲ್ಲೂ ಕೂಡ ಪೇಮೆಂಟ್ ಹಾಕ್ಕೊಡ್ತಾರೆ. ನಮ್ಮ ಓನರ್ ಬಂದು ಒಳ್ಳೆ ಓನರ್ ಸಿಕ್ಕಿರೋದ ಮೇಲೆ ಕೆಲಸ ಕ್ಲೀನಾಗಿ ಮಾಡ್ಕೊಂಡು ಹೋಗಲೇಬೇಕು. ಒಳ್ಳೆ ಓನರ್ ಆದ ತಕ್ಷಣ ಇದು ಮಾಡಿದ ತಕ್ಷಣ ನಾವು ರಜಾ ಮನೆ ಕುತ್ಕೊಂಡ್ರೆ ಏನೂ ಸಿಗೋಲ್ಲ. ದುಡಿಯೋ ಗಂಡ್ಸು ಯಾವತ್ತಿದ್ರೂ ದುಡಿಬೇಕು ಹೊರತು ಮನೆ ಕುತ್ಕೊಳಕ್ಕೆ ಹೋಗ್ಬಾರ್ದು. ಇದ್ದಾಗ ಒಂದು ಆಕಾಶ ದುಡ್ಕೋಬೇಕು, ವಯಸ್ಸಾದ್ಮೇಲೆ ದುಡಿಯೋಕ್ಕಾಗಲ್ವಲ್ವ. ಹಂಗಾಗಿ ಗಾಡಿ ಹತ್ರ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಯೂಟ್ಯೂಬಿಗೆ ಪ್ರತಿದಿನ ವೀಡಿಯೋ ಹಾಕ್ತೀನಿ. ಸ್ವಲ್ಪ ಬೇಜಾರಾಗಿತ್ತು ಯೂಟ್ಯೂಬಿಗೆ ವೀಡಿಯೋ ಹಾಕೋಕ್ಕೆ, ಯಾಕೆ ಅಂದರೆ ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ. ರಿಸ್ಕ್ ಎಲ್ಲ ತಗೊಂಡು, ಅಂದರೆ ಒಬ್ಬನೇ, ಯಾರಿಗೂ ನನಗೆ ಕ್ಯಾಮ್ರಾಮನ್ ಇಲ್ಲ, ಯಾರೂ ಇಲ್ಲ, ರಿಸ್ಕ್ ಎಲ್ಲ ತಗೊಂಡು ವೀಡಿಯೋ ಮಾಡಾಕ್ತಿದ್ದೆ. ಕೆಲವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ, ಇನ್ನು ಕೆಲವರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ, ಏನು ಮಾಡ್ಕೊಳಲ್ಲ, ಹಂಗೆ ಹೋಗ್ತಾರೆ. ಯಾಕೆ ಅಂದರೆ ಅಷ್ಟೆಲ್ಲ ರಿಸ್ಕ್ ತಗೊಂಡು ವೀಡಿಯೋ ಮಾಡೋಕ್ಕಿರೋ ನೋಡ್ತಿಲ್ವಲ್ಲ ಅಂತ ಒಂದು ಕಡೆ ಬೇಜಾರಾಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದೇ ಜಾಗದಲ್ಲಿ ಒಂದು ಹುಡುಗಿ ಇದ್ದು ಗಾಡಿ ಓಡಿಸ್ಕೊಂಡು ವೀಡಿಯೋ ಮಾಡೋದು, ನೋಡು ಒಂದು ಹೆಣ್ಣು ಹುಡುಗಿ ಗಾಡಿ ಓಡಿಸ್ಕೊಂಡು ವೀಡಿಯೋ ಮಾಡಾಕ್ತಿದ್ದಾರೆ ಅಂತ ಸಪೋರ್ಟ್ ಮಾಡ್ತಾರೆ. ಆದರೆ ನಮ್ಮ ಗಂಡು ಮಕ್ಳಿಗೆ ಹಂಗಲ್ಲ. ಯಾಕೆ ಅಂದರೆ ಸ್ವಲ್ಪ ನಾವು ಗಂಡು ಮಕ್ಳು ಬೆಳಿಬೇಕಂದ್ರೆ ತುಂಬ ಎಫೆಕ್ಟ್ ಆಗಬೇಕು. ಹೆಣ್ಮಕ್ಳು ಹಂಗಲ್ಲ, ಸಿಂಪಲಾಗಿ ಒಂದು ವೀಡಿಯೋ ಮಾಡೋಕ್ಕಿರೋ ಮುಗೀತು, ಅಲ್ಲಿಗೆ ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ. ನಾನು ಹಂಗೆ ವೀಡಿಯೋ ಮಾಡೋದು ಬಿಟ್ಟಿದ್ದೆ. ಕೆಲವರು ಜನ ಕಮೆಂಟ್ ಕೂಡ ಮಾಡೋರು, ಮೆಸೇಜು ಕೂಡ ಮಾಡೋರು, ವೀಡಿಯೋ ಯಾಕೆ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ. ಯಾಕೆ ಅಂದರೆ ನನಗೆ ತುಂಬ ಡಿಸಪಾಯಿಂಟ್ ಆಗಿಬಿಟ್ಟಿದ್ದೆ, ಬೇಜಾರಾಗ್ಬಿಟ್ಟಿದ್ದೆ, ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಆವಾಗ ಮಹೇಂದ್ರ ಕಾಲ್ ಮಾಡಿ, ಯಾಕಣ್ಣ ವೀಡಿಯೋ ಮಾಡ್ತಿಲ್ಲ ಯೂಟ್ಯೂಬಿಗೆ, ಎಂತೆಂಥವ್ರು ವೀಡಿಯೋ ಮಾಡ್ತಿದ್ದಾರೆ, ನಿನಗೇನಣ್ಣ ಹಂಗೆ ಹಿಂಗಂತೆಲ್ಲ ಹೇಳೋಣ. ಅದಕ್ಕೆ ನಾನು ಹಿಂಗೆ ಈ ಥರ ಎಲ್ಲ ಹೇಳಿದೆ. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಮ್ಮ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ನಮ್ಮ JCB ಫೀಲ್ಡಲ್ಲಿರೋ ಹುಡುಗರಲ್ಲೂ ಪೂರ್ತಿ ಸಪೋರ್ಟ್ ಮಾಡ್ತಾರೆ, ಹಂಗೆ ಹಿಂಗಂತ ಸ್ವಲ್ಪ ಪ್ರೋತ್ಸಾಹ ಕೊಟ್ಟ. ಅದು ಅಲ್ಲದೆ ಇನ್ನೊಂದು ವಿಷಯ ಏನಂದರೆ, ನನಗೆ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಮಹೇಂದ್ರನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬ ಬೇಜಾರಾಗ್ಬಿಟ್ಟಿದ್ದೆ ವೀಡಿಯೋ ಮಾಡೋಕ್ಕೆ. ಇದು ಇನ್ಸ್ಟಾಗ್ರಾಮು ಬೇಡ, ಯೂಟ್ಯೂಬು ಬೇಡ, ಆ ಥರ ಫುಲ್ಲು ಬೇಜಾರಾಗ್ಬಿಟ್ಟಿದ್ದೆ. ಈಗ ಬೇಜಾರೆಲ್ಲ ಹೋಗ್ಬಿಟ್ಟಿದೆ. ನಮ್ಮ ಮಹೇಂದ್ರ ಸ್ವಲ್ಪ ಸಪೋರ್ಟ್ ಕೊಟ್ಟಿದ್ದಾನೆ, ತಲೆ ಕೆಡ್ಸ್ಕೊಬೇಡ, ಮಾಡು, ಸ್ವಲ್ಪ ಒಂದಲ್ಲ ಒಂದಿನ ನೀ ಕಷ್ಟಪಟ್ಟಿದ್ದಕ್ಕೆ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ದೆ. ಹಂಗಾಗಿ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಇವತ್ತಿಂದ ನನ್ನ ವೀಡಿಯೋ ಸ್ಟಾರ್ಟು. ದಯವಿಟ್ಟು ನಿಮಗೆ ವೀಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೇನು ಫೋರ್ಸ್ ಮಾಡಲ್ಲ. ಯಾಕೆ ಅಂದರೆ ಇನ್ಮೇಲೆ ಹೊಸ ಕಂಟೆಂಟ್ ಮೇಲೆ, ಹೊಸ ಇದ್ರ ಮೇಲೆ ವೀಡಿಯೋ ಮಾಡ್ತೀನಿ. ಫ್ರೀ ಇದ್ದಷ್ಟು ಆದಷ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತು, ಕೆಲಸ ಮಾಡಬೇಕಾದ್ರೆ ಮೊಬೈಲ್ ನೋಡೋಂಗೂ ಇಲ್ಲ. ನೋಡಿದ ಅಂದರೆ ಪಾರ್ಟಿಗಳು ನಿಮಗೆ ಗೊತ್ತಲ್ಲ, ಓನರ್ಗಳ ಹತ್ರ ನಾವು ಮಗ ಕೆಡ್ಸ್ಕೊಳಕ್ಕೆ ಇಷ್ಟ ಇಲ್ಲ. ಹಂಗಾಗಿ ಫ್ರೀ ಇರೋಷ್ಟು, ಅಂದರೆ 1 ಗಂಟೆ 2 ಗಂಟೆ 3 ಗಂಟೆ ಕೆಲಸ ಇರೋಂಥವು ಮಾತ್ರ ನಾವು ವೀಡಿಯೋ ಮಾಡೋದು. ಅದನ್ನು ಬಿಟ್ಟು ಹೆವಿ ವರ್ಕ್ ಇದ್ದಾಗ ಅಂಥವೆಲ್ಲ ಮಾಡೋಕ್ಕೋಲ್ಲ. ಈ 1 ಗಂಟೆ 2 ಗಂಟೆ ಅವರು ಕೂಡ ಮನುಷ್ಯರು, ಅವರು ಕೂಡ ಕಷ್ಟಪಟ್ಟು ಕೆಲಸ ಮಾಡಿಸ್ತಾರೆ. ಅದು ಯಾಕೆ ವೀಡಿಯೋ ಮಾಡ್ತೀವಿ ಅಂದರೆ, ಈ ಮುಗಿಯೋ ಟೈಮಲ್ಲಿ, ಸ್ಟಾರ್ಟಿಂಗ್ ಟೈಮಲ್ಲಿ ಊಟಕ್ಕೆ ತಿಂಡಿಗೆ ನಿಲ್ಲಿಸಿದಾಗ ಆ ಗ್ಯಾಪಲ್ಲಿ ಮಾಡ್ತೀವಿ ಹೊರತು ನಾವು ಮೊಬೈಲೇ ಹಿಡ್ಕೊಂಡು ಯಾವಾಗಲೂ ಕುತ್ಕೊಳಲ್ಲ. ಯಾಕೆ ಅಂದರೆ ನಾವು ವೀಡಿಯೋ ಮಾಡ್ತಿದ್ದೀವಿ ಅನ್ನೋ ನಮಗೆ ಎಫೆಕ್ಟ್ ಆ ಟೈಮಲ್ಲಿ ನಮಗೆ ಹೆಂಗಿರುತ್ತೆ ನಮಗೆ ಗೊತ್ತಿರುತ್ತೆ. ಎಲ್ಲೋ ಕುತ್ಕೊಂಡವ್ರಿಗೆ ಏನೂ ಗೊತ್ತಿರಲ್ಲ. ಹಂಗಾಗಿ ಇನ್ಮೇಲೆ ವೀಡಿಯೋ ಮಾಡಾಕ್ತೀನಿ. ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂದರೆ, ಹೊಸ ಕಂಟೆಂಟ್ ಮೇಲೆ ಬರ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ನನ್ನ ಹೆಸರು ಕೆಲವರಿಗೆ ಗೊತ್ತಿಲ್ಲ, ಮತ್ತು ನನ್ನ ಊರು ಗೊತ್ತಿಲ್ಲ, ನಾನು ಓಡಿಸ್ತಿರೋ ಗಾಡಿ ಗೊತ್ತಿಲ್ಲ, ಮತ್ತು ನಮ್ಮ ಪೇಮೆಂಟು ಪ್ರತಿಯೊಂದು ಕೂಡ ಅಪ್ಡೇಟು ಯೂಟ್ಯೂಬಲ್ಲಿ ಹಾಕ್ತೀನಿ. ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲೂ ಹಾಕ್ತಿರ್ತೀನಿ. ಯಾಕೆ ಅಂದರೆ ಆಲ್ಮೋಸ್ಟು ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ಮೀಟ್ ಆದವರು, ಮೆಸೇಜ್ ಮಾಡಿದವರು, ಕಾಂಟ್ಯಾಕ್ಟಲ್ಲಿರೋರು ಅಂಥವ್ರು ಮಾತ್ರ ನನ್ನ ಹೆಸರು ಗೊತ್ತು, ಊರು ಗೊತ್ತು, ಎಲ್ಲ ಗೊತ್ತು. ನನಗೆ ಎಷ್ಟು ವರ್ಷ ಸರ್ವೀಸು ಪ್ರತಿಯೊಂದು ಯಾರಿಗೂ ಗೊತ್ತಿಲ್ಲ. ನಾನೆಲ್ಲ ಎಷ್ಟು ನೋವು ತಿಂದೆ ಎಲ್ಲದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೊತೀನಿ. ಮತ್ತು ನಿಮ್ಮನ್ನು ಕೂಡ ಮೀಟ್ ಮಾಡ್ತೀನಿ, ನಿಮ್ಮ ಜೊತೆನೂ ಮಾತುಕತೆ ಮಾಡ್ತೀನಿ. ನಿಮ್ಮನ್ನು ಮೀಟ್ ಮಾಡಿ ನಿಮ್ಮ ಕಷ್ಟನ, ನಿಮ್ಮ ಇದನ್ನು ಪ್ರತಿಯೊಬ್ಬರಿಗೂ ತಿಳಿಸ್ತೀನಿ. ಎಲ್ಲರಿಗೂ ತಿಳಿಲಿ, ಪ್ರತಿಯೊಂದು ಕೂಡ ಜನಕ್ಕೆ ತಿಳಿಸೋಣ. ಯಾಕೆ ಅಂದರೆ JCB ಆಪ್ರೇಟರ್ ಏನೋ ತುಂಬ ಈಸಿ ಅಂದ್ಕೊಂಬಿಟ್ಟಿದ್ದಾರೆ. ಅದರಲ್ಲಿ ಕಷ್ಟಪಡೋರಿಗೆ, ಒಬ್ಬ ಆಪ್ರೇಟ್ರಿಗೆ ಕಷ್ಟ ಒಬ್ಬ ಆಪ್ರೇಟ್ರಿಗೆ ಮಾತ್ರ ಗೊತ್ತಿರುತ್ತೆ ಹೊರತು ಇನ್ಯಾರಿಗೂ ಗೊತ್ತಿರಲ್ಲ. ನಮ್ಮ ಕಷ್ಟನ ನಮ್ಮ ಫ್ಯಾಮಿಲಿಗೂ ಕೂಡ ತಿಳಿಲಿ. ಯಾಕೆ ಅಂದರೆ
ನಾವಿಲ್ಲಿ ಎಷ್ಟು ಕಷ್ಟಪಡ್ತಿದ್ದೀವಿ, ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತೀವಿ, ಒಬ್ಬ ಪಾರ್ಟಿಗಳ ಹತ್ರ ಎಷ್ಟು ಬೈಸ್ಕೊಂತೀವಿ ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಏನಪ್ಪ ಅಂದರೆ ನಮ್ಮ ಪೇಮೆಂಟ್ ಒಂದು ಮಾತ್ರ ಕೇಳ್ತಾರೆ ಹೊರತು ನಮ್ಮ ಯೋಗಕ್ಷೇಮ ಕೇಳಲ್ಲ. ಎಲ್ಲೋ ಒಬ್ಬರು ತಂದೆ ತಾಯಿಗಳು, ಹೆಂಡತಿ ಮಕ್ಕಳು ಎಲ್ಲ ಅಷ್ಟೇ ಕೇಳೋದು, ಅದು ಬಿಟ್ಟರೆ ಇನ್ಯಾರು ಕೇಳಲ್ಲ. ಹಂಗಾಗಿ ಅದನ್ನು ನಾವು ಜನಕ್ಕೆ ತಿಳಿಸ್ಬೇಕು, ನಮ್ಮ ಫ್ಯಾಮಿಲಿಗೂ ಕೂಡ ಅರ್ಥ ಮಾಡಿಸ್ಬೇಕು. ನೀನು ಬಾಯಿ ಬಡ್ಕೊಂಡು ನಾವು ಬಾಯಿ ಬಡ್ಕೊಂಡು ಹೇಳಿದ್ರು ನಾವು ಅಷ್ಟು ಕಷ್ಟಪಟ್ಟಿವಿ ಇಷ್ಟು ಕಷ್ಟಪಟ್ಟಿವಿ ಅಂತ ಹೇಳಿದ್ರು ಅರ್ಥ ಆಗಲ್ಲ. ನಮ್ಮ ಕಷ್ಟನ ನಾವು ನಮ್ಮ ಮನಸ್ಸಿಂದ ಒಳ್ಳೆ ರೀತಿಯಿಂದ ಹೇಳ್ಕೊಳ್ಳೋಣ ಅಂತ ಈ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಯಾರಿಗೆಲ್ಲ ಈ ಥರ ಇಷ್ಟನೋ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಇನ್ನೇನು ಸ್ವಲ್ಪ ದಿನ ಹೋದರೆ ಮಳೆಗಾಲ ಸ್ಟಾರ್ಟು, ಬರ್ತೀನಿ, ಎಲ್ಲರನ್ನೂ ಮೀಟ್ ಮಾಡ್ತೀನಿ, ವೀಡಿಯೋ ಮಾಡ್ತೀನಿ. ನನಗೆ ಈ ಪ್ರೋತ್ಸಾಹ ಕೊಟ್ಟಿರೋದಕ್ಕೆ ಮಹೇಂದ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೂ ಅಷ್ಟೇ, ನೀವೆಷ್ಟು ಸಪೋರ್ಟ್ ಕೊಡ್ತೀರೋ ಅಷ್ಟೇ ನಾನು ತುಂಬ ಖುಷಿ ಪಡ್ತೀನಿ. ನಿಮ್ಮ ಹತ್ರನೂ ಬಂದು ಇಂಟರ್ವ್ಯೂ ಮಾಡಿ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಹಿಂಗೆ ಸಪೋರ್ಟ್ ಇರಲಿ. ಮತ್ತು ಇವತ್ತು ಏನೇನು ಕೆಲಸದಂತ ವೀಡಿಯೋ ಹಾಕ್ತೀನಿ, ಹಂಗೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈಕ್ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದೇ, ಎಷ್ಟು ಕಮೆಂಟ್ ಹಾಕ್ತೀರೋ ಅಷ್ಟು ಒಳ್ಳೆಯದೇ. ನೀವು ನೋಡ್ತೀರಾ ವೀಡಿಯೋ ಆದರೆ ಲೈಕ್ ಕೊಡಲ್ಲ, ಕಮೆಂಟ್ ಹಾಕಲ್ಲ. ಕಮೆಂಟ್ ಹಾಕ್ರಿ, ಏನೂ ಆಗಲ್ಲ. ನಾವೇನು ತಪ್ಪಿದ್ರೆ ಹೇಳ್ಬಿಡ್ರಿ, ಅಲ್ಲೇ ತಿತ್ಕೊಂಡ್ಬಿಡ್ತೀವಿ ಕಮೆಂಟ್ ಮುಖಾಂತರನೇ. ಅದೇ ನೋಡಿ ಇದು ಮಾಡೋದು ಅದೆಲ್ಲ ಮಾಡೋಕ್ಕೆಲ್ಲ ಹೋಗ್ಬಿಡ್ರಿ. ನಿಮ್ಮ JCB ಲವರ್ ಕನ್ನಡಿಗ ದಯವಿಟ್ಟು ಸಪೋರ್ಟ್ ಇರಲಿ. ಏನು ಗೊತ್ತಾ, 50 HP ಗಾಡಿ ಹೇಳ್ತೀನಿ ಕೇಳ್ರಿ. ಈ ಗಾಡಿ ಬಂದು ಬರೀ ಲೋಡಿಂಗಿಗೆ ಬ್ಯಾಕ್ ಬಕೆಟಿಗೆ ಅಷ್ಟೇ ಚೆನ್ನಾಗಿರೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಫ್ರಂಟ್ ಬಕೆಟು ಡೋಸಿಂಗಿಗೆ ತುಂಬ ಕಷ್ಟ. ಕೆಲವ್ರು ಹೇಳ್ಬಿಟ್ಟಿದ್ದಾರೆ, ನೀ ಸುಳ್ಳು ಹೇಳ್ತಿದ್ಯಾ, ನಾನು 3 ವರ್ಷದಿಂದ ನಾನು 3 ವರ್ಷದಿಂದ ಓಡಿಸ್ತಿರೋದು, ನಾನೇನು ಸುಳ್ಳು ಹೇಳ್ತಿಲ್ಲ, ಇರೋದೇ ಹೇಳ್ಬಿಡ್ತೀನಿ. ಡೋಸಿಂಗು ಏನಪ್ಪ ಅಂದರೆ ಹೆವಿಯಾಗಿರೋ ಡೋಸಿಂಗ್ ಮಾಡೋಕ್ಕಾಗಲ್ಲ. ಮತ್ತು ಒಂದು ಚೂರೆಲ್ಲರ ಎರೆ ಹೊಲದಲ್ಲಿ ತ್ಯಾವ ಆಯಿತು ಅಂದರೆ ಗಾಡಿ ದೇವ್ರೇ ಹೋಗಲ್ಲ. ಇರೋದನ್ನೇ ಹೇಳ್ತೀರ ಫ್ಯಾಕ್ಟಾಗಿ. ಅದನ್ನು ಬಿಟ್ಟು ನಾನು ಸುಳ್ಳು ಹೇಳಿ ನಾನೇನು ಇದು ಮಾಡ್ಬೇಕನ್ನೋದೇನಿಲ್ಲ. ಈ ಗಾಡಿ ಏನಕ್ಕೆ ಚಂದ ಅಂದರೆ ಮೈಲೇಜಿಗೆ ಚಂದ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಗಾಡಿ ಮಾತ್ರ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. 50 HP ಗಾಡಿ ಓಕೆ, ಬಟ್ 74 HP ಗಾಡಿ ಓಡಿಸ್ತೋರು ಈ ಗಾಡಿ ಓಡ್ಸೋಕೆ ಒಂಥರ ಬೇಜಾರು. ಡೋಸಿಂಗ್ ಹೊಡೆಯೋಕ್ಕಂತೂ ಬೇಜಾರಾಗುತ್ತೆ, ಏಕ್ದಮ್ ಅಡ್ಜಸ್ಟ್ ಆಗೋಲ್ಲ. ಇದಕ್ಕೆ ನಾವು ಅಡ್ಜಸ್ಟ್ ಆಗಬೇಕೆ ಹೊರತು ನಮಗಿದು ಅಡ್ಜಸ್ಟ್ ಆಗೋಲ್ಲ, ಆ ಥರ ಇದು. ಹಂಗಾಗಿ ನಾನು ಬೆಳಗ್ಗೆ ಆ ವೀಡಿಯೋ ಹಾಕಿರೋದು. ಅದು ಬಿಟ್ಟರೆ ನನಗೆ ಇನ್ನೊಂದು ಇಷ್ಟ ಏನಪ್ಪ ಅಂದರೆ ಲೋಡಿಂಗ್ ಮಾಡೋಕ್ಕೆ A1 ಎಲ್ಲ ಅಂದ್ಕೊಂಬಿಟ್ಟಾರೆ ಬ್ಯಾಕ್ ಬಕೆಟು ಸ್ಲೋ ಅಂತ. ಸ್ಲೋ ಅಲ್ಲ, ಸ್ಪೀಡ್ ಐತೆ ಗಾಡಿ. ಕೆಲಸ ಮಾಡೋಕ್ಕೆ ಮಾತ್ರ ಚೆನ್ನಾಗಿದೆ ಬ್ಯಾಕ್ ಬಕೆಟಾಗೆ. ಅದು ಬಿಟ್ಟರೆ ಈ ಗಾಡಿದು ಇನ್ನೊಂದು ಕಂಪ್ಲೇಂಟ್ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ನಾನು ಏನಾರು ಹೇಳಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನೋಡಿ ತೆಗ್ದಿದ್ದೀನಿ ಚರಂಡಿ ಥರ. ತುಂಬ ಏನು ಡೆತ್ ತೆಗ್ದಿಲ್ಲ, ಒಂದು ಅರ್ಧ ಅಡಿ ಅಷ್ಟೇ ತೆಗ್ದಿರೋದು. ಇದು ಕಂಪ್ಲೀಟ್ ಆಯಿತು ಅಂದರೆ ನೆಕ್ಸ್ಟ್ ಕೆಲಸ ಇದೆ. ಸಿಕ್ಕಾಪಟ್ಟೆ ಮಳೆ ಬಂತು, ಕೆಲಸ ಮುಗಿದಿಲ್ಲ, ಇನ್ನೂ ಐತೆ, ಹೋಗ್ತಾ ಇದ್ದೀನಿ. ಮಳೆ ಬಂದೆಲ್ಲ ಕೆಡಿಸ್ಬಿಡ್ತು. ಹೆಂಗೋ 4 ಖರ್ಚಿಗಾರ ಬೇಟಕ ಸಾಗವು. ಓನರ್ಗೆ ಒಂಚೂರು ಕೆಲಸದ್ದು ಹೆಂಗೋ ಅಮೌಂಟ್ ಆಗೋದು, ಏನೂ ಮಾಡೋಕ್ಕಾಗಲ್ಲ. ಪ್ರಕೃತಿ ಮುಂದೆ ನಾವೇನು ದೊಡ್ಡವರಲ್ಲ, ಎಲ್ಲ ಚಿಕ್ಕವರೇ. ರೈತರುಗಳು ಚೆನ್ನಾಗಿರಲಿ ಅಷ್ಟೇ ಸಾಕು. ಈಗನೇ ಊಟ ಮಾಡ್ಕೊಂಬಂದೆ, 3-3:30 ಆಗಿದೆ. ಮನೆಯಲ್ಲಿ ಟೈಮ್ ಕಟ್ಟ ಊಟ ಮಾಡಿಲ್ಲ ಅಂದರೆ ಮನೇಲಿ ಎಗರಾಡ್ತೀವಿ, ಇಲ್ಲಿ ಎಗರಾಡೋಕ್ಕಾಗಲ್ಲ. ಒಂದಿನ ಬೇಗನೂ ಆಗುತ್ತೆ, ಒಂದಿನ ಲೇಟ್ ಆಗುತ್ತೆ. ಇವತ್ತಿಂದ ಇಷ್ಟು ವೀಡಿಯೋ ಫ್ರೆಂಡ್ಸ್. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಕೆಲಸ ಹೆಂಗೆ ಮಾಡಿದೆ ಏನು ಅಂತ ಸದ್ಯದಲ್ಲೇ ಎಲ್ಲ ವೀಡಿಯೋಗಳು ಕೂಡ ಹಾಕ್ತಿರ್ತೀನಿ. ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ ಹೊಸ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.